ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಭವೇ ನಮಃ. ಓಂ ಪ್ರರಿರಿಚೆ ದಿವ ಇಂದ್ರಃ ಪೃಥಿವ್ಯಾಃ ಪತಿಂವೋ ಅಭ್ಯಾನಾಂ ಅರ್ಧಮಿದಸ್ಯ ಪ್ರತಿರೋಧಸಿ ಉಭೇ ಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1348ನೆಯ ಮತ್ತು ಅನುಶಾಸನ ಪರ್ವದ 281ನೆಯ ಭಾಗ ಇದು. ಪ್ರಭು ಅನ್ನೋ ಶಬ್ದದ ಅರ್ಥವನ್ನು ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ಸಸ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇ ವಯಮದ್ಯ ಭಗವಂತಂ ಗುಣಗಣನಿಧಿಂ ನಾರಾಯಣಂ ಶಸ್ತ್ರಮಂತ್ರೈಃ ಸ್ತೋತ್ರಮಂತ್ರೈಶ್ಚ ಸ್ತೋತುಕಾಮಾಃ ಅಸ್ಮಿನ್ ಶುಭೆ ಪ್ರದೋಷಕಾಲೆ ಉಪತಿಷ್ಠಾಮಹೆ. ಅದ್ಯ ಸಹ ವಿಷ್ಣುಃ ಲೋಕಪ್ರಭುಃ ಪ್ರಭುಃ ಇತಿ ನಾಮ್ನಾ ಸಂಸ್ತೂಯತೆ. ಶಸ್ತ್ರಮಂತ್ರಸ್ತು ಪ್ರರಿರಿಚೆ ದಿವ ಇಂದ್ರಃ ಪೃಥಿವ್ಯಾಃ ಪತಿಂವೋ ಅಜ್ಞಾನಾಂ ಅರ್ಧಮಿದಸ್ಯ ಪ್ರತಿರೋಧಸಿ ಉಭೇ ಧೇನೂನಾಮಿಷುಧ್ಯಸಿ ಇತಿ. ಇಯಂ ತು ದ್ವಾತ್ರಿಂಶೀ ಬೃಹತಿ 36ನೇಯ ಭಗವಂತನ ನಾಮ ಇದು, ಪ್ರಭು ಅಂತ ಹೇಳಿ. 32ನೇಯ ಬೃಹತಿ ಛಂದಸ್ಸಿನ ಮಂತ್ರ. ಪ್ರಭು ಅಂದ್ರೆ ನಮ್ಗೆ ಗೊತ್ತಿರುವಂತೆ ಒಡೆಯ, ಇಡೀ ಜಗತ್ತಿನ ಒಡೆಯ. ಆ ಅರ್ಥ ನಮ್ಗೆ ಗೊತ್ತಿದ್ದೇ ಇದೆ. ಮತ್ತೆ ಎಲ್ಲ ಸಾಧಕರಿಗೂ ಕೂಡ ಚತುರ್ಮುಖನಿಂದ ಪ್ರಾರಂಭಿಸಿ ನಮ್ಮಂಥ ಸಾಮಾನ್ಯ ಸಾಧಕರವರೆಗೆ, ನಮ್ಮಿಂದ ಪ್ರಾರಂಭಿಸಿ ಚತುರ್ಮುಖನವರೆಗೆ ಎಲ್ಲ ಸಾಧಕರಿಗೂ ಕೂಡ ಆತ ಒಡೆಯನಾಗಿದ್ದಾನೆ. ಇಲ್ಲಿ ನಾವು ಆತನ ಸ್ತೋತ್ರ ಮಾಡಬೇಕಾದದ್ದು ಶ್ರೀ ಭೂ ಅಂತ ಆತನ ಪತ್ನಿ ಏನು 2 ರೂಪಗಳನ್ನು ತಾಳಿ ಇದ್ದಾಳೆ, ಅವಳ ಪತಿ ಇವನು. ಅವರಿಬ್ಬರು ಈತನ ಅರ್ಧಾಂಗಿನಿಯರು ಅಂತನ್ನುವುದು ನಾವೀಗ ನೋಡಬೇಕಾದಂಥ ಮತ್ತು ಮಾಡಿಕೊಳ್ಬೇಕಾದಂಥ ಒಂದು ಅನುಸಂಧಾನ. ಅಲ್ಲಿ ಈ ಬೃಹತಿ ಮಂತ್ರಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಈ ಹಿಂದಿನ ಮಂತ್ರದಲ್ಲಿ ಆ ಭಗವಂತನ 2 ಮಹಾತ್ಮ್ಯಗಳನ್ನ ನಾವು ನೋಡಿದ್ದೇವೆ. ಅವನು ಈ ಜಗತ್ತೆಲ್ಲವನ್ನೂ ಮೀರಿ ಬೆಳೆದಿದ್ದು ನಿಂತಿದ್ದಾನೆ, ಮತ್ತೆ ಅವನೊಬ್ಬನೇ ನಮ್ಮೆಲ್ಲರ ಅಪೇಕ್ಷೆಗಳನ್ನು ಕೂಡ ಈಡೇರಿಸ್ತಾನೆ ಅನ್ನುವುದನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಅವೆರಡೇ ಮಹಾತ್ಮ್ಯಗಳಲ್ಲ, ನ ಕೇವಲಂ ಇದಮಸ್ಯ ಉಕ್ತಂ ಮಹಾತ್ಮ್ಯದ್ವಯಮೇವ. ಅದರ ಹೊರತಾಗಿ ಈ ದ್ಯುಲೋಕಕ್ಕಿಂತ ಪೃಥ್ವಿ ಲೋಕಕ್ಕಿಂತ ಆತ ಶ್ರೇಷ್ಠನಾಗಿದ್ದಾನೆ. ಇದನ್ನು 2 ಲೋಕಗಳನ್ನು ಆತ ಮೀರಿ ನಿಂತಿದ್ದಾನೆ. ಪೃಥ್ವಿ ಲೋಕ ನಾವಿರುವಂಥದ್ದು, ಇದರ ನಂತರ ದ್ಯುಲೋಕ ಮತ್ತು ಅಂತರಿಕ್ಷ ಲೋಕಗಳು, ಅವೆರಡನ್ನೂ ಆತ ಮೀರಿ ನಿಂತಿದ್ದಾನೆ. ಎಷ್ಟು ಮೀರಿ ನಿಂತಿದ್ದಾನೆ ಅಂದ್ರೆ, ವಿರಾಟ್ ರೂಪದ ಆ ಭಗವಂತ ಅಸ್ಯ ಇಂದ್ರಸ್ಯ ಅರ್ಧಂ ಪ್ರತ್ಯೇವ ಉಭಯ ರೋಧಸಿ ವರ್ತಯತೆ. ವಿರಾಟ್ ರೂಪದ ಭಗವಂತನನ್ನು ನಾವು ನಮ್ಮ ಚಿತ್ತದಲ್ಲಿ ಅನುಸಂಧಾನಕ್ಕೆ ತಂದುಕೊಂಡ್ರೆ ಅವನ ಅರ್ಧ ಭಾಗಕ್ಕೆ, ಅವನ ಮೊಣಕಾಲದವರೆಗೆ ಈ 2 ಜಗತ್ತುಗಳು ಕೂಡ ಬರ್ತವೆ.
ದ್ಯಾವಾ ಪೃಥಿವ್ಯಾವು ಅಪಿ ಅಸ್ಯ ಇಂದ್ರಸ್ಯ ಕಟಿಮಾತ್ರ ಪ್ರಮಾಣೆ ತತಃ ಅಪಿ ಅಧಿಕ ಪ್ರಮಾಣೆ ಇಂದ್ರ ಇತಿ ಭಾವಃ. ಭಗವಂತ ಇನ್ನೂ ಮೇಲಿದ್ದಾನೆ. ಇವೆರಡೂ ಆತನ ಕಟಿ ಪ್ರದೇಶಕ್ಕೆ ಮಾತ್ರ, ಅವನ ಸೊಂಟದ ಪ್ರದೇಶಕ್ಕೆ ಮಾತ್ರ ಬರ್ತವೆ. ಇಲ್ಲೂ ಕೂಡ ಸೊಂಟದ ಪ್ರದೇಶಕ್ಕೆ ಬರ್ತವೆ ಅಂತ ನಾವು ಹೇಳಿದ್ದೇನಿದೆಯಲ್ಲ, ಇದು ನಮ್ಮ ಒಂದು ಬುದ್ಧಿಗೆ ನಿಲುಕಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ. ವಾಸ್ತವಿಕವಾಗಿ ಅವನು ಇನ್ನೂ ದೊಡ್ಡವನೇ ಆಗಿದ್ದಾನೆ. ಅವನ ಅರ್ಧಕ್ಕೂ ಇದು ಸಮಾನವಲ್ಲ ಈ ಭೂಲೋಕ ಮತ್ತು ದ್ಯುಲೋಕಗಳು. ಬುದ್ಧ್ಯರ್ಥ ಪಾದವತ್ ಅಂತ ಈ ಬ್ರಹ್ಮಸೂತ್ರ ಒಂದ್ ಕಡೆ ಹೇಳ್ತದೆ. ಇದೊಂದು ಬ್ರಹ್ಮಸೂತ್ರವೇ ಇದೆ, ಬುದ್ಧ್ಯರ್ಥ ಪಾದವತ್ ಅಂತ. ಪಾದೋಸ್ಯ ವಿಶ್ವಾಭೂತಾನಿ ಅಂತ ಹೇಳ್ತಾರಲ್ಲ, ಈ ಜಗತ್ತೆಲ್ಲವೂ ಕೂಡ ಆತನ ಪಾದವಾಗಿದೆ ಅಂತ. ಪಾದ ಅಂತಂದ್ರೆ ಆತನ ಒಂದು ಕಾಲು ಭಾಗವ. ಹಾಗಾದ್ರೆ ಜಗತ್ತಿಗಿಂತ 3 ಪಟ್ಟು 4 ಪಟ್ಟು ಮಾತ್ರ ಭಗವಂತ ದೊಡ್ಡವನಾಗಿದ್ದಾನೇನೋ, ಹೀಗೆಲ್ಲ ಒಂದು ಗೊಂದಲ ನಮಗೆ ಬರೋ ಸಾಧ್ಯತೆ ಇದೆ. ಆದರೆ ಪಾದ ಅಂತ ಶಬ್ದ ಪ್ರಯೋಗ ಮಾಡಿದ್ದು ಕೂಡ ನಮ್ಮ ಬುದ್ಧಿಗೆ ಅದು ನಿಲುಕಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ವಸ್ತುತಃ ಭಗವಂತನಿಗೂ ನಮಗೂ ಇರುವ ಹೋಲಿಕೆ ಎಂಥದ್ದು ಅಂದ್ರೆ ಅದು ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ವಿಷ್ಣು ಮಹಾತ್ಮಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧಾ ಪುನಶ್ಚಾನಂತಧಾತಸ್ಯ ಪುನಶ್ಚಾಪಿ ಹ್ಯನಂತಧಾ ನೈಕಾಂಶ ಸಮಮಾಹಾತ್ಮ್ಯಾಹ ಶ್ರೀಶೇಷ ಬ್ರಹ್ಮಶಂಕರಾಹ. ಭಗವಂತನ ಅನಂತ ಮಹಾತ್ಮ್ಯವನ್ನ ಕೋಟಿ ಭಾಗ ಮಾಡಿ ಆ ಒಂದು ಭಾಗವನ್ನು ಮತ್ತೆ ಕೋಟಿ ಭಾಗ ಮಾಡಿ ಅದನ್ನು ಮತ್ತೆ ಅನಂತ ಭಾಗ ಮಾಡಿದ್ರು, ಹೀಗೆ ಎಷ್ಟು ಬಾರಿ ಮಾಡ್ತಾ ಹೋದ್ರು ಕೊನೆಗೆ ಬರುವ ಭಾಗಲಬ್ಧ ಏನಿದೆ, ಆ ಭಾಗಲಬ್ಧಕ್ಕೆ ಲಕ್ಷ್ಮೀದೇವಿ ಆಗಲಿ ಬ್ರಹ್ಮನಾಗಲಿ ನಾವ್ಯಾರೂ ಸಮಾನರೇ ಅಲ್ಲ ಅಂತ ನಾರದ ಪುರಾಣದ ಮಾತೊಂದನ್ನ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಇದು ವಾಸ್ತವಿಕವಾಗಿ ಪರಮಾತ್ಮ ನಮ್ಮನ್ನ ಮೀರಿರುವ ಬಗೆ. ನಾವು ಆತನ ಪಾದರು ಅಂತ ಹೇಳುವುದು, ಪಾದ, ಕಾಲು ಭಾಗ, 25% ಇತ್ಯಾದಿಗಳು ನಮ್ಮ ಬುದ್ಧಿಗೆ ಗ್ರಹಣ ಆಗಲಿ ಅಂತ ಅಷ್ಟೇ. ಮತ್ತೆ ಈ ಪರಮಾತ್ಮ ಕೇವಲ ದ್ಯುಲೋಕ ಮತ್ತು ಪೃಥ್ವಿ ಲೋಕಗಳಿಗಿಂತ ಮಾತ್ರ ದೊಡ್ಡವನು ಅಂತ ನಾವು ಭಾವಿಸಬಾರದು. ಸಮಸ್ತ ಲೋಕಗಳಿಗಿಂತಲೂ ಆತ ದೊಡ್ಡವನಾಗಿದ್ದಾನೆ. ಇದು ನಾವು ತಿಳ್ಕೊಳ್ಬೇಕಾದಂತಹ ಅರ್ಥ. ಈ ಪ್ರಭು ಅಂತ ನಾವೀಗ ಭಗವಂತನನ್ನು ನೋಡ್ತಾ ಇದ್ದೀವಲ್ಲ, ಪ್ರಭು ಅಂದ್ರೆ ಪ್ರಕೃಷ್ಟೋ ಭುವಃ, ಭೂಲೋಕಕ್ಕಿಂತ ಆತ ಶ್ರೇಷ್ಠನಾಗಿದ್ದಾನೆ. ಅವನು ಭೂಲೋಕಗಳನ್ನ ದಿವಶ್ಚ ಮತ್ತೆ ದ್ಯುಲೋಕವನ್ನು ಕೂಡ ಮೀರಿ ನಿಂತಿದ್ದಾನೆ. ಪ್ರಭು ಅನ್ನೋ ಶಬ್ದ ಭೂಲೋಕವನ್ನ ಮೀರಿ ಶ್ರೇಷ್ಠನಾಗಿದ್ದಾನೆ ಅಂತ ಅರ್ಥವನ್ನು ಮಾತ್ರ ಹೇಳುವುದಲ್ಲ, ದ್ಯುಲೋಕವನ್ನು ಕೂಡ ಮೀರಿ ನಿಂತಿದ್ದಾನೆ ಅಂತ ಹೀಗೆ ಗೊತ್ತಾಗ್ತದೆ. ಹೀಗಿದು ಆ ಪ್ರಭು ಎಂಬ ನಾಮಕ್ಕೂ ಮತ್ತೆ ಈ ವೇದ ಮಂತ್ರಕ್ಕೂ ಇರುವಂತಹ ಒಂದು ಸಂಬಂಧ. ಈ ಮಂತ್ರಕ್ಕೆ ಅರ್ಥವನ್ನ ವರ್ಣನೆ ಮಾಡುವಾಗ ಪತಿಂವಹ ಅಜ್ಞಾನಾಂ ಉಭೇ ಧೇನೂನಾಮಿಶುದ್ಧಿಸಿ ಇತ್ಯಾದಿ ಮಂತ್ರಗಳಿಗೆ, ಅವೆರಡು ಭಾಗಗಳಿಗೆ ನಾನು ಕಳೆದ ದಿವಸ ಹೇಳಿದೆ. 6ನೇ ಮಂತ್ರದ 6ನೇ ಮಂಡಲದ ಕೆಲವು ಭಾಗಗಳು, 8ನೇ ಮಂಡಲದ ಕೆಲವು ಭಾಗಗಳು, ಅದನ್ನೆಲ್ಲ ಸೇರಿಸಿ ಪೋಣಿಸಿದಂತಹ ಒಂದು ಬೃಹತಿ ಮಂತ್ರ ಇದು. ಅದರಲ್ಲಿ ಪತಿಂವಹ ಅಜ್ಞಾನಾಂ ಧೇನೂನಾಮಿಶುದ್ಧಿಸಿ ಅನ್ನುವ ಇವಿಷ್ಟು ಭಾಗಗಳಿಗೆ ಅರ್ಥವನ್ನ ತತ್ವಸಾರ ವ್ಯಾಖ್ಯಾನಕಾರರು ರಘುನಾಥ ತೀರ್ಥರು ವರ್ಣನೆ ಮಾಡಿಲ್ಲ. ನಮ್ಮ ಊಹೆಗೆ ಅದನ್ನು ಬಿಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆ ಈ ಮಂತ್ರದ ಭಾವಾರ್ಥ ಏನಾಗ್ತದೆ ಮತ್ತೆ ಅದರ ಅನ್ವಯಾರ್ಥ ಏನಾಗ್ತದೆ ಅಂತ ಅನ್ನೋದನ್ನ ಈ ಮುಂದಿನಂತೆ ನೋಡೋಣ. ನಾನು ಹೇಗೆ ಅದನ್ನು ಅನುಸಂಧಾನಕ್ಕೆ ತಂದುಕೊಂಡಿದ್ದೇನೆ. ದ್ಯು ಮತ್ತು ಪೃಥ್ವಿ ಲೋಕಗಳು ಅಂದ್ರೆ ಯಾರು ಅಂತನ್ನೋದನ್ನ ಇಲ್ಲಿ ನೋಡೋಣ. ಭಾವಾರ್ಥ ಏನು, ಒಟ್ಟಾರೆ ಮಂತ್ರದ ಭಾವಾರ್ಥ ಏನು ಅಂತ ನೋಡಿಬಿಟ್ರೆ ಅದರ ಅನ್ವಯಾರ್ಥವನ್ನು ನೋಡ್ಲಿಕ್ಕೂ ಕೂಡ ನಮಗೆ ಸುಲಭ ಆದಿತ್ತು. ಭಗವಂತನೇ ನೀನು ಜ್ಞಾನಿಗಳಾದಂಥ
ಬ್ರಹ್ಮ ಮೊದಲಾದವರನ್ನು ಕೂಡ, ಬ್ರಹ್ಮನಿಂದ ಆರಂಭಿಸಿ ನಮ್ಮವರೆಗೆ ಅಥವಾ ನಮ್ಮಿಂದ ಆರಂಭಿಸಿ ಬ್ರಹ್ಮನವರೆಗೆ ಇವರೆಲ್ಲರನ್ನೂ ಕೂಡ ಮೀರಿ ನಿಂತಿದ್ದೆ. ಮತ್ತೆ ಶ್ರೀದೇವಿ ಭೂದೇವಿಯರನ್ನೂ ಕೂಡ, ಲಕ್ಷ್ಮಿಯ 2 ರೂಪಗಳು, ಅದನ್ನು ಕೂಡ ನೀನು ಮೀರಿ ನಿಂತಿದ್ದೆ. ಅಂಥ ದೊಡ್ಡ ಪ್ರಭುವಾಗಿರುವೆ ನೀನು. ಆ ಇಬ್ಬರೂ ದೇವಿಯರು, ಶ್ರೀದೇವಿ ಮತ್ತು ಭೂದೇವಿಯರು ಇರುವರು ಕೂಡ ಜ್ಞಾನ ನಿಧಿಯಾದ, ಶಾಸ್ತ್ರ ನಿಧಿಯಾದಂತಹ ನಿನ್ನ ಅರ್ಧಾಂಗಿನಿಯರೇ ಆಗಿದ್ದಾರೆ. ಇದು ಆ ಮಂತ್ರದಿಂದ ನನಗೆ ಕಾಣಿಸಿದಂತಹ ಒಂದು ಅರ್ಥ. ನನಗೆ ಕಾಣಿಸಿದಂತಹ ಅರ್ಥಕ್ಕೆ ಏನು ಸಮರ್ಥನೆಗಳು, ಸರ್ವಮೂಲದಲ್ಲಿ ಅದಕ್ಕೇನು ಸಮರ್ಥನೆ ಇದೆ, ಅದನ್ನ ಈ ಮುಂದೆ ನೋಡೋಣ. ಹೇ ದೇವ ಅನ್ವಯಾರ್ಥ ನೋಡೋಣ. ಭಗವಂತನೇ, ಇಂದ್ರ ಪರಿರಿಚೆ ದಿವ ಇಂದ್ರ ಅಂತಿದೆ ಅಲ್ಲಿ. ಇಂದ್ರ ಅಂದ್ರೆ ನಿನ್ನ ಸರ್ವೇಶ್ವರ ರೂಪ. ನಿನಗೆ ಅನೇಕ ರೂಪಗಳಿವೆ, ಅದರಲ್ಲಿ ಇಂದ್ರ ಸರ್ವೇಶ್ವರನ ಅಂತ ಒಂದು ರೂಪ. ನಿನ್ನ ಆ ರೂಪ ವಹ ಅಜ್ಞಾನಾಂ ಶ್ರುತೀನಾಂ, ಆ ವೇದದಲ್ಲಿ ಬರುವಂತಹ ಆ ಮಂತ್ರಗಳಿವೆಯಲ್ಲ, ವಹ ಅಜ್ಞಾನಾಂ ಶ್ರುತೀನಾಂ ತ್ವಂ ಧೇನೂನಾಂ ವಿಶುದ್ಧಸಿ ಇತ್ಯಾದಿಗಳು, ಅವುಗಳನ್ನ ನಾನು ಈ ಅನ್ವಯಾರ್ಥದಲ್ಲಿ ಈ ಥರ ತಗೊಂಡಿದ್ದೇನೆ. ವಹ ಅಜ್ಞಾನಾಂ, ವಹ ನೀನು ನಿನ್ನ ಅನೇಕ ರೂಪಗಳಿಂದ ಏನು ವೇದಾದಿ ಶಾಸ್ತ್ರಗಳನ್ನ, ಪುರಾಣಾದಿಗಳನ್ನ ಬೆಳಕಿಗೆ ತಂದಿದ್ದೆ. ಅದೆಲ್ಲದರ ಅಧಿಪತಿಗಳಾದಂತಹ ಚತುರ್ಮುಖಾದಿಗಳು, ಅಜ್ಞಾನಾಂ ಶ್ರುತೀನಾಂ ಪತಿಂ ಚತುರ್ಮುಖಾದ್ಯಂ ಜೀವಜಾತಂ, ಚತುರ್ಮುಖ, ಪ್ರಾಣ, ಗರುಡಶೇಷ ರುದ್ರಾದಿಗಳು ಮೊದಲಾದ ಜೀವ ಸಮೂಹ, ಇವರೆಲ್ಲರನ್ನೂ ನೀರು ಮೀರಿ ನಿಂತಿದ್ದೆ. ಅಪಿಚ ಅದಲ್ಲದೆ ದಿವಹ, ದ್ಯುಶಬ್ದವಾಚ್ಯಳಾದ ಶ್ರೀದೇವಿಯನ್ನು, ಪೃಥಿವ್ಯಾಹ, ಪೃಥ್ವಿ ಶಬ್ದವಾಚ್ಯಳಾದ ಭೂದೇವಿಯನ್ನು, ಭೂದೇವಿ ಅಂತ ಲಕ್ಷ್ಮೀದೇವಿಯ ಮತ್ತೊಂದು ರೂಪ. ಪ್ರರಿರಿಚೆ ಅಂದ್ರೆ ನೀನು ಅವರಿಗಿಂತ ಶ್ರೇಷ್ಠನಾಗಿದ್ದೆ. ರಿಚ ಅಂತ ಧಾತು ಅದು. ರಿಚ ಅಂದ್ರೆ ನಾವೀಗೇನು ಇಂಗ್ಲಿಷ್ ಭಾಷೆಯಲ್ಲಿ ರಿಚ್ ಅಂತ ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಅದಕ್ಕೆ ಮೂಲಭೂತವಾದಂತಹ ಒಂದು ಧಾತು ಅದು. ಅವರೆಲ್ಲರಿಗಿಂತ ನೀನು ಶ್ರೇಷ್ಠನಾಗಿದ್ದೆ. ಉಭೆ, ಅರ್ಧಮಿದಸ್ಯ ಪ್ರತಿರೋಧಸಿ ಉಭೆ ಅಂತ ಉತ್ತರಾರ್ಧದಲ್ಲಿದೆಯಲ್ಲ, ಉಭೆ ಈ ಇಬ್ಬರೂ ದೇವಿಯರು. ದ್ಯಾವಾ ಪೃಥ್ವಿಗಳು ಅಂದ್ರೆ ಶ್ರೀದೇವಿ ಮತ್ತು ಭೂದೇವಿಯರಿಬ್ಬರು ಕೂಡ ಅಸ್ಯ ಇಂದ್ರಸ್ಯ, ಈ ಇಂದ್ರ ಶಬ್ದವಾಚ್ಯನಾದ ಭಗವಂತನಿಗೆ ಅರ್ಧಂ ಇತ್, ಅರ್ಧಾಂಗಿನಿಯರೇ ಆಗಿದ್ದಾರೆ. ಮತ್ತೆ ತ್ವಂ ಧೇನೂನ ವಿಶುದ್ಧಿಸಿ, ನೀನು ಜ್ಞಾನನಿಧಿಯಾಗಿದ್ದಿ. ಧೇನು ಅಂದ್ರೆ ಆಕಳುಗಳು, ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂತಹ ಧೇನುಗಳು. ಅಂಥ ಶಾಸ್ತ್ರಗಳ ನಿಧಿಯಾಗಿದ್ದಿ ನೀನು, ಜ್ಞಾನ ನಿಧಿಯಾಗಿದ್ದಿ ಅಂತ ಅವನ ಸ್ತೋತ್ರ. ಇಲ್ಲಿ ಪ್ರಭು ಅಂತ ಶಬ್ದ ಇದೆಯಲ್ಲ, ಪ್ರಭು ಅಂದ್ರೆ ಜಗತ್ತಿನ ಒಡೆಯ, ಭೂಲೋಕಕ್ಕಿಂತ ಮೇಲಿರುವವನು, ದ್ಯುಲೋಕಕ್ಕಿಂತ ಮೇಲಿರುವವನು, ಇಷ್ಟೇ ಅರ್ಥವನ್ನು ನಾವು ತಗೊಳ್ಳೋದು ಬೇಡ. ಪ್ರಭು ಅಂದ್ರೆ ಶ್ರೀದೇವಿ ಭೂದೇವಿಯರಿಬ್ಬರಿಗೂ ಪ್ರಭು ಅಂತ ಶ್ರೀಭೂ ಸಮೇತನಾದಂತಹ ಭಗವಂತನ ಒಂದು ರೂಪ ಅಂತ ಇದು ನಾವು ಚಿಂತನೆ ಮಾಡೋಣ. ಅದಕ್ಕೆ ಬೇಕಾದಂತಹ ಚಿಂತನೆಯನ್ನು ನಮ್ಗೆ ಈ ವೇದ ಮಂತ್ರ ಕೊಡ್ತದೆ. ಅದಲ್ಲದೆ ಹೋಗಿದ್ರೆ ಪ್ರಭು ಅಂದ್ರೆ ಕೇವಲ ಒಡೆಯ ಅಂತ ನಾವು ಚಿಂತನೆ ಮಾಡ್ತಿದ್ದೇವೆ. ಪ್ರಭು ಅನ್ನೋದು ಈ ವೇದ ಮಂತ್ರದ ಪ್ರರಿರಿಚೆ ದಿವ ಇಂದ್ರ ಪೃಥಿವ್ಯಾಹ ಅನ್ನುವಂತಹ ಬೃಹತಿ ಮಂತ್ರದ ಒಂದು ಸಂಕ್ಷಿಪ್ತ ರೂಪ. ಆ ಮಂತ್ರ ಶ್ರೀದೇವಿ ಭೂದೇವಿಯರ ಪ್ರಭು ಆತ ಅಂತ ಅನ್ನೋದನ್ನು ತಿಳಿಸ್ತಾ ಇದೆ. ಅರ್ಧಾಂಗಿನಿಯರಾದಂಥ ಶ್ರೀಭುವೌ, ಶ್ರೀದೇವಿ ಮತ್ತು ಭೂದೇವಿಯರನ್ನು ಅತಿಶಯತೆ ಮೀರಿ ನಿಂತಿದ್ದಾನೆ ಇತಿ ಪ್ರಭು. ಈ ಅರ್ಥ ಅಲ್ಲಿ ವೇದ ಮಂತ್ರದಲ್ಲಿ ಸ್ಪಷ್ಟವಾಗೇ ಇದೆ. ಅರ್ಧಂ ಎಂಬುದಾಗಿ ಅರ್ಧಾಂಗಿನಿಯರು ಅಂತಿದೆ. ಮತ್ತೆ ಪ್ರರಿರಿಚೆ ಅವರಿಗಿಂತ ಶ್ರೇಷ್ಠನಾಗಿದ್ದಾನೆ, ಅವರ ಪ್ರಭುವಾಗಿದ್ದಾನೆ
ಅಂತ ಅರ್ಥನೂ ಕೂಡ ಅಲ್ಲಿ ನಮಗೆ ಸಿಗುತ್ತದೆ. ದ್ಯು ಅನ್ನುವ ಶಬ್ದಕ್ಕೆ ದ್ಯುಲೋಕ ಅಂತನೂ, ಪೃಥ್ವಿ ಅನ್ನೋಕ್ಕೆ ಪೃಥ್ವಿ ಲೋಕ ಅಂತನೂ, ದ್ಯುಲೋಕ ಪೃಥ್ವಿ ಲೋಕಗಳನ್ನ ಈ ಭಗವಂತ ಮೀರಿ ನಿಂತಿದ್ದಾನೆ ಅಂತ ಅರ್ಥ ಮಾಡುವುದಕ್ಕಿಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿಕೊಟ್ಟಂತೆ ಈ ದ್ಯಾವ ಪೃಥ್ವಿಗಳು ಅಂದ್ರೆ ಶ್ರೀದೇವಿ ಭೂದೇವಿಯರು ಅಂತ ಅರ್ಥ ಮಾಡುವುದೇ ಹೆಚ್ಚು ಶ್ರೇಷ್ಠವಾದದ್ದು, ಆಚಾರ್ಯರಿಗೆ ಸಮ್ಮತವಾದಂತಹ ಅರ್ಥ ಅದು. ಅದನ್ನವರು ತಮ್ಮ ಋಗ್ಭಾಷ್ಯದಲ್ಲಿ ಮಾಡಿ ತೋರಿಸಿದ್ದಾರೆ. ನಹಿತ್ವಾ ರೋದಸಿ ಉಭೆ ಋಘಾಯಮಾಣಮಿನ್ವತಃ ಜೇಷಃ ಸ್ವರ್ವತೀರಪಃ ಸಂಗಾ ಅಸ್ಮಭ್ಯಂ ಧೂನುಹಿ ಅಂತ ಋಗ್ಭಾಷ್ಯದಲ್ಲಿ 10ನೇ ಸೂಕ್ತದಲ್ಲಿ ಬರುವಂತಹ ಒಂದು ಮಂತ್ರ ಇದು. 8ನೇ ಮಂತ್ರ ಮೊದಲನೇ ಅಧ್ಯಾಯದಲ್ಲಿ, ಋಗ್ಭಾಷ್ಯದ ಮೊದಲನೇ ಅಧ್ಯಾಯದಲ್ಲಿ 247ನೇ ಶ್ಲೋಕ ಇದು. ಅಲ್ಲಿಯೂ ಕೂಡ ಉಭಯ ರೋದಸಿ ಅಂತ ಬಂದಿದೆ. ಅದು ಯಾರು? ನತ್ವಾಂ ಮೃಗಾಯಮಾಣಂ ಹಿ ವರ್ಧಮಾನಂ ತು ರೋದಸಿ ಸಂಪ್ರಾಪ್ನುತ ಶ್ರೀ ಭೂಮಿ ಚ ಸಹಿತೇವಾ ಅಪ್ರಸಾದತಃ ಅಂತ ಆಚಾರ್ಯರು ದ್ಯು ಪೃಥ್ವಿ ಅನ್ನೋದಕ್ಕೆ ಈ ಶ್ರೀದೇವಿ ಭೂದೇವಿಯರು ಅಂತ ಅರ್ಥ ಮಾಡಿದ್ದಾರೆ. ಮೃಗಾಯಮಾಣ ಅಂದ್ರೆ ಅಲ್ಲಿ ಆ ವೇದ ಮಂತ್ರದಲ್ಲಿ, ಇಲ್ಲಿ ಬಂದಿಲ್ಲ ಆ ಶಬ್ದ. ಪೂರ್ಣನಾದ ನಿನ್ನನ್ನು ರೋದಸಿ ಅಂದ್ರೆ ಈ ಶ್ರೀದೇವಿ ಭೂದೇವಿಯರಿಬ್ಬರೂ ಕೂಡ ನಿನ್ನ ಅನುಗ್ರಹವಿಲ್ಲದೆ ಅವ್ರು ನಿನ್ನ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಅವ್ರು ಹೊಂದಬೇಕು ಅಂದ್ರೆ ಪ್ರಭುವಾದಂತಹ ನಿನ್ನ ಅನುಗ್ರಹವೇ ಬೇಕು. ಇದು ಅಲ್ಲಿ ಬಂದಿರುವಂತಹ ಒಂದು ಮಂತ್ರ, ಉಭೇ ರೋದಸಿ ಅಂತಾನೆ ಶಬ್ದ ಇದೆ. ಇದಲ್ಲದೆ 10ನೇ ಸೂಕ್ತ ಅಲ್ಲದೇನೆ ಮತ್ತೂ ಒಂದು ಸೂಕ್ತದಲ್ಲಿಯೂ ಕೂಡ 22ನೇ ಸೂಕ್ತದಲ್ಲಿಯೂ ಕೂಡ ಇಂಥದೇ ಒಂದು ಪ್ರಸಂಗ ಇದೆ. ಅಲ್ಲಿಯೂ ಕೂಡ ಇದೇ ಅರ್ಥವನ್ನೇ ಆಚಾರ್ಯ ಹೇಳಿದ್ದಾರೆ. ಮಹೀದ್ಯೌ ಪೃಥಿವೀ ಚ ನ ಇಮಂ ಯಜ್ಞಮ್ಮಿ ಮೀಕ್ಷತಾಂ ವಿಪ್ರತಾಂ ನೋ ಭರೀಮಭಿ ಅಂತ. ಶ್ರೇಷ್ಠರಾದಂಥ ದ್ಯೌಹು ಪೃಥಿವಿ, ಆ ಭಗವಂತನ ದ್ಯು ಮತ್ತು ಪೃಥ್ವಿ ಎಂಬ ಸ್ತ್ರೀರೂಪಗಳು, ಭಗವಂತನ ಸ್ತ್ರೀರೂಪವೂ ಇದೆಯಲ್ಲ. ಅದಲ್ಲದೆ ಶ್ರೀಭೂದೇವಿಯರು ನಮ್ಮ ಈ ಯಜ್ಞವನ್ನ, ನಾವೊಂದು ಜೀವನ ಯಜ್ಞವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಯಜ್ಞವನ್ನ ಅವರು ಬಂದು ಸ್ಪರ್ಶಿಸಲಿ, ಯಜ್ಞಕ್ಕೆ ಬಂದು ಅವರು ಅನುಗ್ರಹ ಮಾಡಲಿ ಮತ್ತು ನಮಗೆ ಭರಣ ಪೋಷಣಾದಿಗಳನ್ನು ಮಾಡಿ ನಮ್ಮ ದುಃಖಗಳಿಂದ ನಮ್ಮನ್ನು ದಾಟಿಸಲಿ. ಭರಣೈರ್ನಃ ಪಾರಯೇತಾಂ ದುಃಖೇಭ್ಯ ಶ್ರೀಶ್ಚ ಭೂಶ್ಚತೆ ಸ್ವಯಂ ವಾ ಭಗವಾನನ್ಯೇ ರೋದಸಿ ಲೋಕದೇವತೆ ಅಂತ ಅಲ್ಲಿಯೂ ಕೂಡ ಶ್ರೀಭೂ ಅಂತ ಹೇಳ್ತಾರೆ. ಭಗವಂತನಿಗೂ ಶ್ರೀಭೂ ಅಂತ ರೂಪಗಳಿವೆ, ಅವನಿಗೂ ದ್ಯುಭೂ ಅಂತ ರೂಪಗಳಿವೆ. ಭಗವಂತ ಸರ್ವಶಬ್ದ ವಾಚ್ಯ. ಇಲ್ಲಿ ನಾವು ಶ್ರೀಭೂ ಸಮೇತನಾದ ಭಗವಂತನನ್ನ ಪ್ರಭು ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ. ಹೀಗೆ ನಾನು ಈ ಬೃಹತಿ ಮಂತ್ರಕ್ಕೆ ಮಾಡಿಕೊಂಡಿರುವ ಅರ್ಥ ಶ್ರೀಭೂ ಸಮೇತನಾದ ಪ್ರಭು ಅಂತ ಹೇಳಿ ಅರ್ಥ ಇದೆ, ಋಗ್ಭಾಷ್ಯಕ್ಕೆ ಅನುಸಾರಿಯಾಗಿದೆ. ಇಲ್ಲಿ ನಾನೊಂದು ಅರ್ಥ ಹೇಳಿದ್ನಲ್ಲ, ಮೂಲ ರೂಪದಲ್ಲಿಯೂ ಮತ್ತೆ ಅವತಾರ ರೂಪದಲ್ಲಿಯೂ ಕೂಡ ಇವರಿಬ್ಬರು ನಿನ್ನ ಅರ್ಧಾಂಗಿನಿಯರೇ ಆಗಿದ್ದಾರೆ ಅಂತ. ಅಲ್ಲಿ ಅರ್ಧಮಿತು ಅಂತಂದ್ರೆ ತತ್ವಸಾರ ವ್ಯಾಖ್ಯಾನದಲ್ಲಿ ಬಂದಿರುವಂತೆ ವಿರಾಟ್ ರೂಪನಾದ ಭಗವಂತನ ಅರ್ಧ ಭಾಗಕ್ಕೂ ಅವರು ಸಮಾನರಲ್ಲ ಅಂತ ಬಂತಲ್ಲ, ಅದು ದ್ಯುಲೋಕ ಮತ್ತು ಪೃಥ್ವಿ ಲೋಕಗಳನ್ನು ತಗೊಂಡಾಗ ಅರ್ಥ ಆಯ್ತು. ದ್ಯು ಅಂದ್ರೆ ಮತ್ತೆ ಪೃಥ್ವಿ ಅಂದ್ರೆ ಶ್ರೀಭೂ ರೂಪಗಳು ಅಂತ ಅರ್ಥ ಇಟ್ಕೊಂಡಾಗ ಅವರು ಇವನ ಅರ್ಧಾಂಗಿನಿಯರು ಅಂತ ಅರ್ಥ, ಪತ್ನಿಯರು ಅಂತ ಅರ್ಥ. ಲಕ್ಷ್ಮೀದೇವಿಗೆ ಶ್ರೀ ಮತ್ತು ಭೂ ಅಂತ 2 ರೂಪಗಳಿವೆ ಅಲ್ಲ, ಅಲ್ಲಿ ಆ ಲಕ್ಷ್ಮೀದೇವಿಯನ್ನೇ ದ್ಯು ಅಂತ ಹೇಳ್ತಾರೆ. ದ್ಯೌಹು ಅಂದ್ರೆ ಶ್ರೀಹಿ, ಯಾಕೆಂದ್ರೆ ದ್ಯುನಾಂ ನೀಚ ದುಸಂಸ್ಥಿತ ಪ್ರಕಾಶಾದಿ ಗುಣೈ ಶ್ರೀಸ್ತು ಅಂತ ಛಾಂದೋಗ್ಯ ಭಾಷ್ಯದಲ್ಲಿ 3ನೇ ಅಧ್ಯಾಯ 1ನೇ ಖಂಡದಲ್ಲಿ ಮಂತ್ರದಲ್ಲೇ ವರ್ಣನೆ ಇದೆ. ಅಸೌವಾ ಆದಿತ್ಯೋ ದೇವಮಧು ತಸ್ಯ ದ್ಯೌರೇವ ಚಿರಶ್ಚೀನ ವಂಶಃ ಅಂತ ದ್ಯೌಹು ಅಂತ ಶ್ರೀದೇವಿಯನ್ನು ವರ್ಣನೆ ಮಾಡಿದ್ದಾರೆ. ಪ್ರಕಾಶಾದಿ ಗುಣಗಳು, ಕಂಗೊಳಿಸುವಂತಹ ರೂಪವುಳ್ಳವಳವಳು, ಅಂತ ಸೊಬಗಿನ ಖನಿ, ಅದಕ್ಕಾಗಿ ಅವಳೇ ದ್ಯು. ಮತ್ತೆ ಪೃಥ್ವಿ ಅಂದ್ರೆ ಭೂಮಿಯ ಪರ್ಯಾಯ ಪದ, ನಮಗಿದು ಗೊತ್ತಿದ್ದೇ ಇದೆ. ಆದ್ರಿಂದ ದ್ಯು ಅಂದ್ರೆ ಶ್ರೀದೇವಿ, ಭೂ ಅಂದ್ರೆ ಭೂದೇವಿ. ಇಲ್ಲಿ ನಾನು ಉಭಯ ಅನ್ನೋ ಶಬ್ದಕ್ಕೆ
ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಅವರು ನಿನ್ನ ಅರ್ಧಾಂಗಿನಿಯರು ಅಂತ ಅರ್ಥ ಹೇಳಿದ್ನಲ್ಲ, ಅದು ಯಾಕೆ ಆ ಥರ ಅರ್ಥ ಹೇಳಿದೆ? ಹಾಗ ಅರ್ಥ ಹೇಳಲಿಕ್ಕೆ ಏನು ಆಧಾರ ಅಂದ್ರೆ, ಸಂಸ್ಕೃತದಲ್ಲಿ ಒಂದು ಸೌಲಭ್ಯ ಇದೆ. ಅದು ಕನ್ನಡ ಮೊದಲಾದ ಬೇರೆ ಭಾಷೆಗಳಲ್ಲಿ ಇಲ್ಲದೇ ಇರುವಂತಹ ಒಂದು ಸೌಲಭ್ಯ. ಏಕವಚನ, ದ್ವಿವಚನ, ಬಹುವಚನ ಅಂತ 3 ವಚನಗಳಿವೆ. ಏಕಃ ಪುರುಷಃ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಅರ್ಥ. ದ್ವೌ ಪುರುಷವು ಅಂದ್ರೆ ಇಬ್ಬರು ಪುರುಷರು ಅಂತ ಅರ್ಥ. ಪುರುಷಃ ಅಂದ್ರೆ ಒಬ್ಬ ವ್ಯಕ್ತಿ, ಪುರುಷವು ಅಂದ್ರೆ ಇಬ್ಬರು, ಪುರುಷಾಹ ಅಂದ್ರೆ 3 ಅಥವಾ ಅನೇಕ ಜನರು. ಆದ್ರಿಂದ ಪುರುಷವು ಅಂತ ಪ್ರಯೋಗ ಮಾಡಿಬಿಟ್ರೆ ಇಬ್ಬರು ಅಂತ ಗೊತ್ತಾಗ್ತದೆ. ದ್ವೌ ಅಂತ ಮತ್ತೆ ಹೇಳಬೇಕಾಗಿಲ್ಲ, ಆದ್ರೂ ಕೆಲವು ಸರಿ ಹೇಳುತ್ತಾರೆ. ನಮಗೆ ಈ ರೋದಸಿ ಅಂತ ಹೀಗೆ ಬಂತಲ್ಲ, ರೋದಸಿ ಅಂತನೋ ಶಬ್ದ, ಇಬ್ಬರು ಸ್ತ್ರೀಯರು ಅಂತ ಹೀಗೆ ನಮಗೆ ಗೊತ್ತಾಗ್ತದೆ. ಅಲ್ಲಿ ಮತ್ತೆ ಉಭೆ ಅಂತಿದೆ. ರೋದಸಿ ಅನ್ನೋದ್ರಿಂದ ದ್ಯಾವಾ ಪೃಥಿವ್ಯವು ರೋದಸ್ಯವು ಅಂತಲೇ ಕೋಶ ಇರೋದ್ರಿಂದ ಅದರ ಮೂಲಕನೇ ನಮಗೆ ಇಬ್ಬರು ಅಂತ ಗೊತ್ತಾಗಿಬಿಡ್ತದೆ. ಹಾಗಿರುವಾಗ ಮತ್ತೆ ಉಭೆ, ಉಭೆ ಅಂದ್ರೆ ಇಂಗ್ಲಿಷಿನ ಬೋತ್. ಅದನ್ನ ಯಾಕೆ ಹೇಳ್ತಾರೆ? ಅದರ ತಾತ್ಪರ್ಯ ಏನು, ಹೇಳುವ ಉದ್ದೇಶ ಏನು ಅಂದ್ರೆ, ಉಭೆ ಅಂದ್ರೆ 2 ರೀತಿಯಾದ್ದು ಅಂತ ಅರ್ಥ. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ವರ್ಣನೆ ಮಾಡಿದ್ದಾರೆ. ಯತ್ರ ಉಭಯೋಹೋ ಸಶಬ್ದ ಸ್ಯಾತ್ ತತ್ರ ದ್ವಿವಚನೇಪಿ ಉಭೆ. 2 ವಸ್ತುಗಳಿಗೆ ಸಮಾನ ಶಬ್ದವನ್ನು ನಾವು ಪ್ರಯೋಗ ಮಾಡಿದಾಗ ಆ 2 ವಸ್ತುಗಳನ್ನು ತಿಳಿಸಲಿಕ್ಕೆ ದ್ವಿವಚನ ಇದ್ರೆ, ದ್ವಿವಚನ ಇದ್ರೂ ಕೂಡ ದ್ವಿವಚನದಿಂದಲೇ 2 ಅಂತ ಗೊತ್ತಾಗಿದ್ರು ಮತ್ತು ಉಭ ಶಬ್ದ ಬೇಕಾಗ್ತದೆ. ಯಾಕೆಂದ್ರೆ ಅವೆರಡೂ ಕೂಡ ಬೇರೆ ಬೇರೆ ರೀತಿಯಾದದ್ದು ಅಂತ ನಮ್ಗೆ ಹೀಗೆ ಗೊತ್ತಾಗ್ತದೆ. ಅದು ಯಾಮಾಶ್ಚತ್ವಾರಶ್ಚತ್ವಾರ ಮರ್ತ್ಯಾನಾಂ ಅಹನೀ ಉಭೆ. 2 ಹಗಲುಗಳು ಅಂತಲ್ಲಿ 2 ಅಹಗಳು ಅಂತ ಪ್ರಯೋಗ ಮಾಡಿದ್ದಾರೆ. 2 ಹಗಲುಗಳು ಅಂತಂದ್ರೆ 2 ಅಹಗಳು ಅಂದ್ರೆ ಶುಕ್ಲ ಪಕ್ಷ ಅಂತ ಅನ್ನೋದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ 2 ವಿಧವಾಗಿದೆ. ಉಭೇ ಅಹನಿ ಅಂತಾನೆ, ಅಹನಿ ಅಂತ ದ್ವಿವಚನ ಇರುವಾಗ ಮತ್ತೆ ಉಭೇ ಶಬ್ದ ಪ್ರಯೋಗ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನೇನೋ ಅರ್ಥ ಹೇಳಿದ್ದಾರೆ. ಆಚಾರ್ಯರು ಈ ತರ ಅಭಿಧಾನವನ್ನು ಉದ್ಧರಿಸಿ ಅದಕ್ಕೊಂದು ತಾತ್ಪರ್ಯ ಹೇಳ್ತಾರೆ. ಹಗಲು ರಾತ್ರಿಗಳೆರಡೂ ಕೂಡ ವಿಜಾತೀಯ ವಸ್ತುಗಳು. 2ಕ್ಕೂ ಅಹಸ್ ಶಬ್ದದಿಂದ ವ್ಯವಹಾರ ಇದೆ. ಅಹಸ್ ಅಂದ್ರೆ ರಾತ್ರಿಯೂ ಹೌದು, ಹಗಲೂ ಹೌದು. ಅದರಿಂದ ಅಹನಿ ಅಂತ ದ್ವಿವಚನ ಪ್ರಯೋಗ ಮಾಡಿದಾಗ ಅಹಸ್ ಶಬ್ದಕ್ಕೆ ಹಗಲು ರಾತ್ರಿ ಅಂತ 2 ಅರ್ಥ ಇರೋದ್ರಿಂದ ಉಭಯ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಿಲ್ಲದೆ ಹೋದ್ರೆ 2 ಹಗಲುಗಳು ಅಥವಾ 2 ರಾತ್ರಿ ಅಂತ ಹೀಗೆಲ್ಲ ಏನೇನೋ ಅರ್ಥ ಆಗಿಬಿಡ್ತಿತ್ತು. ಅದು ಶುಕ್ಲ ಪಕ್ಷದ ಹಗಲು ಮತ್ತೆ 2 ರೀತಿಯಾದದ್ದು, 2 ರೀತಿಯಾದಂತಹ ಒಂದು ಪ್ರಯೋಗ, 2 ರೀತಿಯಾದಂತಹ ಸಾಧ್ಯತೆ ನಮಗಲ್ಲಿ ಕಾಣಬೇಕು ಅನ್ನೋದನ್ನು ತೋರಿಸಲಿಕ್ಕಾಗಿ ಉಭಯ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿರ್ತಾರೆ. ಸಮಾನ ಶಬ್ದ ಇರಬೇಕು. ಇಲ್ಲೂ ಕೂಡ ರೋದಸಿ ಅಂತ ಸಮಾನವಾದ ಶಬ್ದ. ಅದು ದ್ಯೂಗೂ ಸಮಾನವಾದದ್ದು, ಭೂ ಅದಕ್ಕೂ ಸಮಾನವಾದಂತಹ ಶಬ್ದ ರೋದಸಿ ಅಂತ ಹೇಳಿ. ಅಲ್ಲೇ ರೋದಸಿ ಅನ್ನೋದ್ರಿಂದಲೇ ದ್ಯೂ ಮತ್ತು ಪೃಥ್ವಿ 2 ಗೊತ್ತಾದ್ರೂ ಮತ್ತೆ ಉಭಯ ಅಂತ ಪ್ರಯೋಗ ಮಾಡಿದ್ದರಿಂದ ಆ 2 ವಿಜಾತಿಯ ವಸ್ತುಗಳು ಅವು 2 ಕೂಡ ಬೇರೆ ಬೇರೆ. ಭಗವಂತ ಲಕ್ಷ್ಮೀದೇವಿ 2 ರೂಪಗಳವು. ಒಂದು ಶ್ರೀ ಅಂತ ಒಂದು ರೂಪ, ಒಂದು ಭೂ ಅಂತ ರೂಪ. ಅವು ಮಾಡುವ ಕಾರ್ಯಗಳು ಬೇರೆ ಬೇರೆ ಇವೆ ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಅದನ್ನು ಕೂಡ ಈಗ ಮುಂದೆ ನೋಡೋಣ. ಅವು ಮಾಡುವ ಕಾರ್ಯಗಳು ಬೇರೆ ಬೇರೆ ಇವೆ ಮತ್ತವು ಉಭಯ 2 ರೀತಿಯಾದದ್ದು. ಮೂಲ ರೂಪದಲ್ಲಿದ್ದಾಗಲೂ ಅವತಾರ ರೂಪದಲ್ಲಿದ್ದಾಗಲೂ ಅನ್ನುವಂಥ ಒಂದು ಅರ್ಥನೂ ಕೂಡ ಅದಕ್ಕೆ ನೇರವಾಗಿ ಆ ಶಬ್ದದಿಂದ ಬರದೇ ಹೋದ್ರೂ ಕೂಡ ಅದರ ವ್ಯಾಖ್ಯಾನದಿಂದ ಅದನ್ನು ನಾವು ವ್ಯಾಖ್ಯಾನದ ಮೂಲಕ ತಿಳ್ಕೊಂಡಾಗ, ಅಂದ್ರೆ ವ್ಯಾಖ್ಯಾನ ಅಂದ್ರೆ ಬೇರೆ ಯಾರು ಅದಕ್ಕೆ ಆ ಥರ ವ್ಯಾಖ್ಯಾನ ಮಾಡಿಲ್ಲ, ನನಗನ್ಸಿದ್ದನ್ನ ಅಂದ್ರೆ ಆ ಥರ ಹೇಳಿದೆ ಅಷ್ಟೆ. ಅವರು ನಿನ್ನ ಅರ್ಧಾಂಗಿನಿಯರು, ಇಬ್ಬರೂ ನಿನಗೆ ಅರ್ಧಾಂಗಿನಿಯರು, 2 ರೀತಿಯಾದ ಅರ್ಧಾಂಗಿನಿಯರು ಅಂತ. ಬರೇ ರೋದಸಿ ಅರ್ಧಂ ಅಂತ ಇಷ್ಟೇ ಹೇಳಿಬಿಟ್ರೆ ಮೂಲ ರೂಪದಲ್ಲಿ ಪರಮಾತ್ಮನಿಗೆ ಅವರು ಅರ್ಧಾಂಗಿನಿಯರು ಅಂತ ಬರ್ತದೆ. ಅಲ್ಲಿ ಅರ್ಧಾಂಗಿನಿಯರಲ್ಲ, ನೀನು ಕೃಷ್ಣಾದಿ ರೂಪದಿಂದ ಅವತಾರ ಮಾಡಿದಾಗ ಅಲ್ಲಿಯೂ ರುಕ್ಮಿಣಿ ಸತ್ಯಭಾಮೆ ಮೊದಲಾದ ರೂಪದಿಂದ ಅವರು ನಿನ್ನ ಜೊತೆಗಿದ್ದಾರೆ ಅಂತನ್ನುವಂಥ ಒಂದು ಅರ್ಥ ಅದರಿಂದ ಬರ್ತದೆ. ಹೀಗೆ ಯತ್ರ ಉಭಯೋಹೋ ಸಶಬ್ದ ಸ್ಯಾತ್, ಸಮಾನವಾದ ಪ್ರಯೋಗ ಇದ್ದಾಗ ಉಭಯ ಅಂತ
ದ್ವಿವಚನ ಇದ್ರೂ ಉಭಯ ಅಂತ ಮತ್ತೆ ಪ್ರಯೋಗ ಮಾಡಿದರೆ ಅದರಿಂದ ಈ ಅವೆರಡಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಇದೆಲ್ಲ ಧ್ವನಿತ ಆಗ್ತದೆ. ಐತರೆಯ ಭಾಷ್ಯದಲ್ಲಿ ಉದ್ಧೃತವಾದಂತಹ ಒಂದು ಮಂತ್ರ ಇದೆ, ಋಗ್ವೇದದ ಮಂತ್ರ. ಆತೇ ನಯಾತಂ ಮನಸೋ ಜವೀಯಸ ಋತಂ ರಥಂ ಎಂಬಾಂ ರುಭವಶ್ಚಕ್ರುರಶ್ವಿನಾ. ಅಶ್ವಿನಾ ಅಂತ, ಅಶ್ವಿನವು ಅಂತ. ಅಂಥ ಎಲ್ಲ ಪ್ರಸಂಗಗಳಲ್ಲಿ ಈ ಎರಡೆರಡು ರೀತಿಯಾದಂಥ, ಎರಡೆರಡು ಪ್ರಭೇದವುಳ್ಳಂಥ ಅಶ್ವಿನವು, ಅಶ್ವಿನಿ ದೇವತೆಗಳು ಅಂತ ಹೀಗೊಂದು ಅರ್ಥವನ್ನ ಜ್ಞಾನಿಗಳು ಹೇಳ್ತಾರೆ. ಭಗವಂತ ರಾಮನಾಗಿದ್ದಾಗೂ ಅಶ್ವಿಯಾಗಿದ್ದ, ಅಶ್ವವನ್ನೇರಿದ್ದ. ಕೃಷ್ಣನಾಗಿದ್ದಾಗೂ ಅಶ್ವದ ಸಾರಥ್ಯ ಮಾಡಿದ್ದ. ಅದಲ್ಲದೆ ಹಯಮುಖವಾದಂಥ ಮುಖ್ಯ ಪ್ರಾಣನ ರೂಪ ಮತ್ತೆ ಹಯಮುಖವಾದಂಥ ಪರಮಾತ್ಮನ ರೂಪ ಅದನ್ನು ಕೂಡ ಅಲ್ಲಿ ವರ್ಣಿಸ್ತಾರೆ ಆ ಪ್ರಸಂಗದಲ್ಲಿ. ಹೀಗೆ ಕೆಲವು ಬಾರಿ ದ್ವಿವಚನ ಇದ್ರೂ ಕೂಡ ಮತ್ತೆ ಉಭಯ ಶಬ್ದ ಪ್ರಯೋಗ ಮಾಡುವ ಮೂಲಕ ಪ್ರಕಾರಗಳು ಎರಡು ಪ್ರಭೇದಗಳು ಅಂತ ಸೂಚನೆ ಮಾಡಿರ್ತಾರೆ. ಅದಕ್ಕಾಗಿ ಮೂಲ ರೂಪದಲ್ಲಿಯೂ ನಿನಗವರು ಅರ್ಧಾಂಗಿನಿಯರು, ಈಗಲೂ ಅರ್ಧಾಂಗಿನಿಯರು ಅಂತ ನಾವು ತಿಳ್ಕೊಳ್ಬೇಕು. ಇದು ಅರ್ಧನಾರಾಯಣನ ಉಪಾಸನೆ. ನಮಗೆ ವೀರನಾರಾಯಣ, ಸತ್ಯನಾರಾಯಣ, ಲಕ್ಷ್ಮೀನಾರಾಯಣ ಇತ್ಯಾದಿ ಗೊತ್ತಿದೆ. ವಾಮಾರ್ಧೋಮೇ ತತ್ಪ್ರವಿಷ್ಟೋ ಯತೋ ಹಿ ತಥೋಹಂ ಸ್ಯಾತ್ ಅರ್ಧನಾರಾಯಣಾಖ್ಯ, ತಥೋಹಂ ಸ್ಯಾಮ್ ಅರ್ಧನಾರಾಯಣಾಖ್ಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಭಗವಂತ ಹೇಳಿದ ಒಂದು ಮಾತಿದೆ. ನಾನು ಅರ್ಧನಾರಾಯಣ, ಯಾಕಂದ್ರೆ ನನ್ನ ಎಡ ಅರ್ಧದಲ್ಲಿ ಆ ಲಕ್ಷ್ಮೀದೇವಿಯೇ ಇದ್ದಾಳೆ. ನಾವೆಲ್ಲರೂ ಕೂಡ ನಮ್ಮ ಪತ್ನಿಯರನ್ನ ಅರ್ಧಾಂಗಿನಿ ಅಂತ ಹೇಳ್ತೇವೆ. ಆದರೆ ಪತ್ನಿ ಇಲ್ಲದೆ ಮನುಷ್ಯ ಪೂರ್ಣ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಾತ್ರ ಅರ್ಧಾಂಗಿನಿಯರು ಅಂತ ಹೇಳಬೇಕು. ಅವರು ನಮ್ಮ ಅರ್ಧದಲ್ಲಿ, ನಮ್ಮ ಶರೀರದ ಅರ್ಧದಲ್ಲಿ ಆಗಲಿ, ನಮ್ಮ ಆತ್ಮದ ಅರ್ಧದಲ್ಲಿ ಆಗಲಿ ಅವರು ಸೇರುವುದು ಸಾಧ್ಯವೇ ಇಲ್ಲ. ಶರೀರದ ಅರ್ಧವಾಗಿಯೇ, ಸ್ವರೂಪದ ಅರ್ಧವಾಗಿಯೇ ಇರುವಂಥ ಶಕ್ತಿ ಆ ಲಕ್ಷ್ಮೀದೇವಿಗೆ ಮಾತ್ರ ಇದೆ. ಹೀಗೆ ಸ್ವರೂಪದಲ್ಲಿಯೇ ಬೆರೆತು ಹೋಗುವಂಥ ಒಂದು ದಾಂಪತ್ಯ ಅವರು. ಅದಕ್ಕಾಗಿ ನಿಜವಾದ ಅರ್ಥದಲ್ಲಿ ಅರ್ಧಾಂಗಿನಿ ಅಂದ್ರೆ ಅವಳೇ. ನಿಜವಾದ ಅರ್ಥದಲ್ಲಿ ಅರ್ಧ ಅಥವಾ ಅರ್ಧನಾರಾಯಣ ಅಂದ್ರೆ ಅವನೇ. ಅರ್ಧನಾರಾಯಣ ಅಂತ ಶಾಸ್ತ್ರೋಕ್ತವಾದಂತಹ ಒಂದು ಹೆಸರಿದು. ಅರ್ಧನಾರಿ ನರ ತಂತ್ರ ಅಂತ ಒಂದು ಗ್ರಂಥವನ್ನೇ ಆಚಾರ್ಯರು ಐತರೇಯ ಭಾಷೆಯಲ್ಲಿ ಉದ್ಧರಿಸ್ತಾರೆ. ನಾರಾಯಣಾದಿ ರೂಪೇಣ ಪಂಚದೇಶ ಹರಿಶ್ಚಿತಃ ತನ್ನಾಮಭಿಶ್ಚ ಸ್ತ್ರೀರೂಪೈ ಸಮೇತಿ ಸ್ವೈಃ ಸಕೇಶವ. ನಾರಾಯಣ, ವಾಸುದೇವ, ಸಂಕರ್ಷಣ ಇತ್ಯಾದಿ ರೂಪದಿಂದ ಆ ಭಗವಂತ ಇದ್ದಾನೆ. ಆ ವಾಸುದೇವ ಇತ್ಯಾದಿ ರೂಪಗಳಿಗೆ ಆಯಾ ಹೆಸರಿನ ಸ್ತ್ರೀ ರೂಪಗಳು ಇವೆ. ಭಗವಂತನದೇ ಆದ ಸ್ತ್ರೀ ರೂಪಗಳು. ಏಷ ನಾರಾಯಣೋ ದೇವೋ ಹ್ಯರ್ಧನಾರಿ ಪಮಾತ್ಮಕಃ. ಭಗವಂತ ಅರ್ಧನಾರಿ ನರ ರೂಪನಾಗಿರ್ತಾನೆ. ಎಲ್ಲ ದೇವತೆಗಳು ಕೂಡ ಸಭಾರ್ಯರಾಗಿ ಅರ್ಧನಾರಿ ಪಮಾತ್ಮನ, ಅವರು ಅರ್ಧನಾರಿ ನರ ರೂಪವನ್ನು ತಾಳಿ ಆ ಭಗವಂತನನ್ನು ಸೇವಿಸ್ತಾರೆ ಅಂತ ಐತರೇಯ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಅದೆಲ್ಲ ಅರ್ಧನಾರೀನರ ತಂತ್ರ ಅಂತ ಗ್ರಂಥದ ಒಂದು ಉಲ್ಲೇಖ. ಹೀಗೆ ಇಲ್ಲಿ ಕೊಟ್ಟಿರುವಂತಹ ಶ್ಲೋಕ, ಈ ಬೃಹತಿ ಮಂತ್ರ, ಅದರ ಅರ್ಥವನ್ನು ಸಂಗ್ರಹ ಮಾಡುವಂತಹ ಪ್ರಭು ಶಬ್ದ ಏನಿದೆ, ಇದು ಅರ್ಧನಾರಾಯಣನ ಉಪಾಸನೆ ಅಂತ ನಾವು ತಿಳ್ಕೊಳ್ಬೇಕು. ಶ್ರೀಭೂ ಸಮೇತನಾದಂಥ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣನ ಚಿಂತನ, ಕೃಷ್ಣನ ಅನುಸಂಧಾನ ಅಂತ ಪ್ರತಿಮೆಗಳು ನಾವೆಲ್ಲ ಬೇರೆ ಕಡೆ ನೋಡಿರ್ತೇವೆ. ಅಂಥದೇ ಮತ್ತೊಂದು ರೂಪ ಇದು ಅಂತ ನಾವು ತಿಳಿಯಬಹುದು. ಯತ್ರ ಅಧಿಕಂ ವದೇತ್ ಶಬ್ದಂ ಜ್ಞೇಯೋರ್ಥಃ ತತ್ರ ಚ ಅಧಿಕಃ. ಇದು ಕೂಡ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿರುವಂತಹ ಒಂದು ನಿರ್ದೇಶನ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ನಮಗೆ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಕಾಗಿರ್ತದೋ ಅದಕ್ಕಿಂತ ಹೆಚ್ಚಿನ ಶಬ್ದವನ್ನು ಏನಾದರೂ ಪ್ರಯೋಗ ಮಾಡಿದರೆ ಇನ್ನೂ ಹೆಚ್ಚಿನ ಅರ್ಥವನ್ನು ತಿಳ್ಕೊಳ್ಬೇಕು. ಭಗವಂತನಿಗೆ ಅವರಿಬ್ಬರು ಅರ್ಧಾಂಗಿನಿಯರು. ಎಲ್ಲಿ? ರೋದಸಿ ಅರ್ಧಂ, ಅವರು ಅರ್ಧಾಂಗಿನಿಯರು ಅಂತಂದ್ರೆ ಮೂಲ ರೂಪದಲ್ಲಿ ಮಾತ್ರ ಅರ್ಧಾಂಗಿನಿಯರಲ್ಲ, ಅವತಾರ ರೂಪದಲ್ಲೂ ಅರ್ಧಾಂಗಿನಿಯರು. ಇದನ್ನೆಲ್ಲ ಉಭಯ ಅನ್ನೋ ಶಬ್ದದಿಂದ ನಾವು ಅರ್ಥೈಸಿಕೊಳ್ಬಹುದು.
ಹೀಗೆ ಈ ರೋದಸಿ ಅರ್ಧಂ ಇದಕ್ಕೆಲ್ಲ ನಾವು ಅರ್ಥ ಮಾಡಿಕೊಂಡ್ವಲ್ಲ. ರೋದಸಿ ಅನ್ನೋ ಶಬ್ದ ಆ ಶ್ರೀಭೂ ದೇವತೆಯರನ್ನು ಹೇಳ್ತದೆ ಹೇಗೆ, ರೋದಸಿ ಅನ್ನೋ ಶಬ್ದದ ನಿರ್ವಚನ ಏನು ಅಂತ ಅನ್ನೋದನ್ನು ನಾನು ಸರ್ವಮೂಲದಲ್ಲಿ ತುಂಬಾ ಆಲೋಚನೆ ಮಾಡಿ ನೋಡಿದೆ. ಆದರೆ ನನಗೆ ಸರ್ವಮೂಲದಲ್ಲಿ ಎಲ್ಲಿಯೂ ಕೂಡ ರೋದಸಿ ಅನ್ನೋ ಶಬ್ದದ ನಿರ್ವಚನ ಸಿಗಲಿಲ್ಲ, ಅಥವಾ ನನ್ನ ಕಣ್ಣಿಗೆ ಬೀಳದೇ ಇರಬಹುದು. ಹಾಗಾದ್ರೆ ರೋದಸಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಹೀಗೆ ನಾನು ಅದನ್ನು ಆಲೋಚನೆ ಮಾಡ್ತೇನೆ. ಅದನ್ನ ನೀವು ಗಮನಿಸಿ ನೋಡಬೇಕು. ರೋದಸಿ ಅಂದ್ರೆ ರೋದಯತಿ ಇತಿ ರೋದಃ. ನಮಗೆ ರೋದಿತಿ ಇತಿ ರುದ್ರ ಅಂತ ಗೊತ್ತಿದೆ. ಸೋ ರೋದಿ ತ್ಯದರೋದಿ ತದ್ ರುದ್ರಸ್ಯ ರುದ್ರತ್ವಂ. ಭಗವಂತ ರುದ್ರ, ಈ ರುದ್ರ ಪಾರ್ವತಿಪತಿ ಅದನ್ನು ರುದ್ರ ಆದ. ಯಾಕೆಂದ್ರೆ ಅವನು ಹತ್ತನಂತೆ, ಆದ್ರಿಂದ ಅವನಿಗೆ ರುದ್ರ ಅಂತ ಹೆಸರಾಯಿತು ಅಂತ ನಮ್ಗೆ ಕೇಳಿ ಗೊತ್ತಿದೆ. ಅವನು ಹತ್ತಿದ್ದರಿಂದ ರುದ್ರ. ಇವಳು ಈ ಲಕ್ಷ್ಮೀದೇವಿ ಪ್ರಕೃತಿ ಅಳಿಸಿದ್ದರಿಂದ ರುದ್ರಳು, ಅಳಿಸಿದ್ದರಿಂದ ರೋಧ ಇವಳು. ರೋದಯತೀತಿ ರೋಧಃ. ಅವಳು ಯಾಕೆ ನಮ್ಮನ್ನು ಅಳಿಸ್ತಾಳೆ? ಅಳಿಸಿದ್ರಿಂದ ಅವಳಿಗೆ ಲಾಭ ಏನು? ನಾವಾದರೂ ಅಳುವುದು ಯಾಕೆ? ಇದನ್ನು ಬಹಳ ಆಲೋಚನೆ ಮಾಡಿದೆ ನಾನು. ಇದು ಬಿಟ್ಟು ಬೇರೆ ನಿರ್ವಚನ ನನಗೂ ಕಾಣಲಿಲ್ಲ. ಆದರೆ ಅಷ್ಟೆಲ್ಲ ಆಲೋಚನೆ ಮಾಡಿದಾಗ ಆ ಲಕ್ಷ್ಮೀದೇವಿಯ ಒಂದು ಗುಣ ಮತ್ತೆ ಆಕೆಯ ಪುತ್ರರಾಗಿ ನಾವು ಅವಳ ಅಣತಿಗೆ ಹೇಗೆ ಬದ್ಧರಾಗಿದ್ದೀವಿ ಅನ್ನೋದು ನನ್ನ ಗಮನಕ್ಕೆ ಬಂತು. ಅದನ್ನು ತಮ್ಮ ಮುಂದೆ ಹಂಚಿಕೋಬೇಕು ಅಂತ ಬಯಸ್ತೇನೆ. ಗೀತಾ ತಾತ್ಪರ್ಯ 14ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಶ್ರೀರ್ದೇವ ಬಂಧಿಕಾ ನೃಣಾಂ ಭೂರ್ದೈತ್ಯಾನಾಂ ತಥಾಪರ. ಶ್ರೀರೂಪದಿಂದ ಲಕ್ಷ್ಮೀದೇವಿ ದೇವತೆಗಳನ್ನು ಬಂಧಿಸಿದ್ದಾಳೆ, ಭೂರೂಪದಿಂದ ಆಕೆ ಮನುಷ್ಯರನ್ನು ಬಂಧಿಸಿದ್ದಾಳೆ, ಮತ್ತೆ ದುರ್ಗಾ ರೂಪದಿಂದ ಆಕೆ ದೈತ್ಯರನ್ನು ಬಂಧಿಸಿದ್ದಾಳೆ ಅಂತ ಅಲ್ಲೊಂದು ಮಾತನ್ನು ಹೇಳ್ತಾರೆ. ಸತ್ವಂ ರಜಸ್ತಮೇತಿ ಗುಣಾ ಪ್ರಕೃತಿ ಸಂಭವಾ. 3 ಗುಣಗಳು ಕೂಡ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಮನುಷ್ಯರನ್ನು ಕಟ್ಟಿ ಹಾಕ್ತವೆ. 3 ಗುಣಗಳು 3 ಜನರನ್ನು ಕಟ್ಟಿ ಹಾಕಿವೆ. ವಿಶೇಷತಃ ದೇವತೆಗಳನ್ನ ಸತ್ವಗುಣ, ಮನುಷ್ಯರನ್ನ ರಜೋಗುಣ, ಮತ್ತೆ ದೈತ್ಯರನ್ನ ತಮೋಗುಣ ಕಟ್ಟಿ ಹಾಕಿವೆ. ಹೀಗೆ ನಮ್ಮೆಲ್ಲರನ್ನು ಆ ಶ್ರೀದೇವಿ ಮತ್ತು ಭೂದೇವಿ ಕಟ್ಟಿ ಹಾಕಿರುವುದರಿಂದ ಬದ್ಧ್ವಾ ರೋದಯತೆ, ನಮ್ಮನ್ನು ಕಟ್ಟಿ ನಮ್ಮನ್ನು ಅಳುವಂತೆ ಮಾಡ್ತಾಳೆ. ಆದ್ರಿಂದ ಅವಳು ರೋಧಃ. ಬದ್ಧ್ವಾ ರೋದಯತಿ ಇತಿ ರೋಧಃ. ರೋಧಃ ಅಂತ ಅಕಾರಾಂತವಾಗಿ ಹೇಳಬಹುದು, ಅಥವಾ ರೋಧಾ ಅಂತ ಆಕಾರಾಂತವಾಗಿ ಹೇಳಬಹುದು. ತುಂಬಾ ವಿಲಕ್ಷಣವಾದ ಶಬ್ದಗಳಿವೆಲ್ಲ. ರೋಧಾ, ರೋದಸಿ, ಇದೆಲ್ಲ ತುಂಬಾ ಹೊಸ ಹೆಸರುಗಳು. ಯಾರಾದರೂ ಹೆಣ್ಮಕ್ಳಿಗೆ ಇಡುವುದಾದ್ರೂ ಕೂಡ ಇಡಬಹುದು. ಮತ್ತೆ ಇದು ರೋಧಃ ಅಂದ್ರೆ ರೋದಯತಿ ಅಂತಾಯ್ತು. ಯಾಕೆ ಅವಳು ಅಳಿಸ್ತಾಳೆ ಅಂದ್ರೆ, ಅಳು ಅನ್ನೋದು ನಾವು ದುಃಖ ಆಗಿ ಅಳ್ತೇವೆ, ಇಲ್ಲಂತಲ್ಲ. ಆದ್ರೆ ಇದು ಮಕ್ಕಳ ತಜ್ಞರನ್ನು ಕೇಳಿದ್ರೆ ಗೊತ್ತಾಗ್ತದೆ. ಅಳುವುದು ಅನ್ನೋದು ಮಕ್ಕಳ ಭಾಷೆ ಅಂತದ್ದು. ಮಕ್ಕಳಿಗೆ ಅಳ್ಲಿಕ್ಕೆ ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಆದ್ರಿಂದ ಅವು ಅಳ್ತಾವಷ್ಟೆ. ತಾಯಿ ಗಮನ ಸೆಳೆಯಲಿಕ್ಕೂ ಅಳ್ತಾವೆ, ದುಃಖ ಆದಾಗ್ಲೂ ಅಳ್ತಾವೆ, ಆಹಾರ ಬೇಕಾದಾಗ್ಲೂ ಅಳ್ತಾವೆ. ಸ್ವಲ್ಪ ನಿಧಾನವಾಗಿ ನಗಲಿಕ್ಕೆ ಕಲಿತಾವೆ. ಮೊದಲು ಹುಟ್ಟಿದಾಗ ಅವಾಗ ಗೊತ್ತಿರುವ ಭಾಷೆ ಅಂದ್ರೆ ಅಳುವುದು ಮಾತ್ರ. ಜಗತ್ತಿನಾದ್ಯಂತ ಎಲ್ಲಾ ಜನಾಂಗ, ಎಲ್ಲ ಜಾತಿ, ಎಲ್ಲ ಊರುಗಳಲ್ಲಿಯೂ ಮಕ್ಕಳಿಗೆ ಗೊತ್ತಿರುವಂತಹ ಭಾಷೆ ಅಂದ್ರೆ ಅಳುವುದು ಮಾತ್ರ. ಹೀಗೆ ಅಳುವುದು ನಮ್ಮ ಭಾಷೆ. ನಾವು ಹತ್ತು ಅವಳನ್ನು ಕರೆದಿದ್ದೇವೆ. ನಾವು ಹತ್ರನೇ ಅವಳು ಕೂಡ, ಆ ತಾಯಿಯು ಕೂಡ ನಮ್ಮ ಕಡೆ ಗಮನ ಹರಿಸ್ತಾಳೆ. ಮಕ್ಕಳು ಯಾಕೋ ಅಳದೆ ಹೋದ್ರೆ, ಯಾಕೋ ಚಟುವಟಿಕೆಯಿಂದಿಲ್ಲ ಮಕ್ಕಳು, ಅವರ ಯೋಗಕ್ಷೇಮ ಒಂದು ಸ್ವಲ್ಪ ನೋಡಬೇಕು ಅಂತ ಚಿಂತಿತರಾಗ್ತಾರೆ. ಹೀಗಿದೆ. ಆದ್ರಿಂದ ಅವಳು ನಮ್ಮನ್ನು ಅಳಿಸುವುದು ಯಾಕೆಂದ್ರೆ ನಾವು ಎಚ್ಚರದಿಂದ ಇದ್ದೇವೆ ಅನ್ನೋದನ್ನು ಗಮನಿಸಲಿಕ್ಕಾಗಿಯೇ. ಆದ್ರಿಂದ ಅವಳು ರೋಧಃ. ಮತ್ತೆ ಸರ್ವಾನ್ ಸರತಿ. ಸರತಿ ಅಂತಂದ್ರೆ ಜಾನಾತಿ, ನಮ್ಮೆಲ್ಲರನ್ನು ಆಕೆ ತಿಳಿದಿದ್ದಾಳೆ ಅಂತ ಅದರ ಅರ್ಥ. ನಾನೇನು ಅಂತ ಗೊತ್ತು, ನೀವೇನು ಅಂತ ಗೊತ್ತು, ಅವರೇನು ಅಂತ ಗೊತ್ತು, ಆ ಮತ್ತೊಬ್ರು, ಆ ಇನ್ನೊಬ್ರು, ಎಲ್ಲರೂ ಏನು ಅಂತ ಅವಳಿಗೆ ಗೊತ್ತು. ತನ್ನ ಎಲ್ಲಾ ಮಕ್ಕಳ ಸ್ವರೂಪ ಅವಳಿಗೆ ಗೊತ್ತಿದೆ, ಅವರವರ ಯೋಗಕ್ಷೇಮ ಅವಳಿಗೆ ಗೊತ್ತಿದೆ. ಹೀಗೆ ರೋಧ ಅಂದ್ರೆ ಅಳಿಸುವವಳು, ಮತ್ತೆ ಸ ಅಂದ್ರೆ ಅವರನ್ನು ತಿಳಿದವಳು. ಈ ಕಾರಣಕ್ಕಾಗಿ ಅವಳು ರೋದಸಿ. ಶ್ರೀಯೂ ರೋದಸಿ, ಭೂನೂ ರೋದಸಿ, ದುರ್ಗಾನೂ ರೋದಸಿ. ಇದನ್ನು ನಾವು ಆ ರೋದಸಿ ಅನ್ನೋ ಶಬ್ದದಿಂದ ತಿಳ್ಕೊಳ್ಬಹುದು.
ಆಚಾರ್ಯರಿಗೆ ಸಮ್ಮತವಾದಂತಹ ಅರ್ಥ ಇದೆ. ಹಲಾಯುಧ ಕೋಶ ಇತ್ಯಾದಿ ಅರ್ಥಗಳಲ್ಲಿ ಇತ್ಯಾದಿ ಯಾವ ಕೋಶದಲ್ಲೂ ಕೂಡ ದ್ಯುಲೋಕ ಮತ್ತು ಭೂಲೋಕಗಳು ಹೇಗೆ ರೋಧಿಸಿ ಅನ್ನೋದನ್ನು ಹೇಳಿಲ್ಲ. ಆಚಾರ್ಯರಿಗೆ ಸಮ್ಮತ ಆಗುವಂತೆ ಹೀಗೆ ಅದರ ಅರ್ಥ ಹೇಳಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ವಿದ್ವಾಂಸರು ಅದರ ಬಗ್ಗೆ ಪರಿಶೀಲನೆ ಮಾಡಿ ಅಭಿಪ್ರಾಯ ಹೇಳಬೇಕು. ಹೀಗೆ ಮಕ್ಕಳಾದಂಥ ನಮ್ಮೆಲ್ಲರನ್ನೂ ಅಳುವುದನ್ನು ಆಕೆ ಗಮನಿಸ್ತಾಳೆ. ನಾವು ಅಳುವುದು ಅವಳಿಂದಲೇ, ನಿಲ್ಲಿಸುವುದು ಅವಳಿಂದಲೇ, ಎಲ್ಲವೂ ಅವಳಿಂದಲೇ. ಆದ್ದರಿಂದ ಅವಳು ರೋದಯತೀತಿ ರೋಧ ಮತ್ತು ಸರ್ವಾನ್ ಸರತಿ ಎಲ್ಲರನ್ನೂ ಕೂಡ ತಿಳ್ಕೋತಾಳೆ. ಆ ಕಾರಣದಿಂದ ಅವಳು ರೋದಸಿ. ಹೀಗೆ ನಾವು ಅವಳನ್ನು ಉಪಾಸನೆ ಮಾಡಬೇಕು. ಆ ದೃಷ್ಟಿಯಿಂದ ಒಂದು ತುಂಬಾ ಸುಂದರವಾದಂಥ ಅನುಸಂಧಾನವನ್ನು ನಮ್ಗೆ ಕೊಡುವಂಥ ಮಂತ್ರ ಇದು. ಇದು ತತ್ವಸಾರದ ವ್ಯಾಖ್ಯಾನದ ಅರ್ಥ. ಮತ್ತೆ ಇನ್ನು ಮುಂದೆ ಬೇರೆ ಬೇರೆ ಜ್ಞಾನಿಗಳು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಗಮನಿಸೋಣ. ಪ್ರಭು ಅಂದ್ರೆ ಪ್ರಭವತಿ ಸರ್ವಸಮರ್ಥ, ಭಕ್ತಾನಾಂ ಪ್ರಕಟೋ ಭವತಿ, ಪ್ರಥಮೋ ಭವತಿ ಮೊದಲು ಇರ್ತಾನೆ. ಹೀಗೆಲ್ಲ ಅರ್ಥಗಳನ್ನ ಗೋವಿಂದಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಮುಂದೆ ಇನ್ನೂ ಒಂದು ನಾಮ ಇದೆ, 299ನೇ ನಾಮವು ಕೂಡ ಒಂದು ಹೀಗೆ ಇದೆ. ಅದನ್ನು ನಾವು ಮುಂದೆ ನೋಡೋಣ. ಪ್ರಭು ಅಂತಂದ್ರೆ ಪ್ರಭುರೀಶಃ ಸಮರ್ಥಶ್ಚ ಅಂತ ಗೀತಾ ಭಾಷ್ಯ 11ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಪ್ರಭು ಅಂದ್ರೆ ಸಮರ್ಥ ಅನ್ನೋ ಅರ್ಥವನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ನಾಸ್ತಿ ತಸ್ಮಾತ್ ಪರಂಭೂತಂ ಪುರುಷಾದ್ವೈ ಸನಾತನಾತ್ ಅಂತ ಮೋಕ್ಷ ಧರ್ಮ ಮಾತು. ಅದು ಗೀತಾ ಭಾಷ್ಯ 11ನೇ ಅಧ್ಯಾಯ 11ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಉದ್ಧೃತವಾದಂತಹ ಒಂದು ಮಂತ್ರ ಅದು. ಮತ್ತೆ ಪ್ರಭು ಪ್ರಥಮಂ ಮೇಹನಾವತಃ ಇತಿ ಸಹ್ಯೇವ ಪ್ರಾಭವತ್, ಇದು ವಾರುಣ ಶಾಖ. ಪ್ರಭು ಅಂತ ವೇದದಲ್ಲಿ ಅವನನ್ನು ಸ್ತುತಿಸಿದಂತಹ ಒಂದು ಭಾಗ. ಗೀತಾ ಭಾಷ್ಯ 10ನೇ ಅಧ್ಯಾಯ 12ನೇ ಶ್ಲೋಕ. ಮತ್ತೆ ಐತರೆಯ ಭಾಷ್ಯದಲ್ಲೂ ಕೂಡ ಸರ್ವಸ್ಯ ಪ್ರಭವಾತ್ ಪ್ರಭು, ಎಲ್ಲದಕ್ಕೂ ಅವನು ಪ್ರಭವ, ಉತ್ಪತ್ತಿಯ ಕಾರಣ. ಪ್ರಭು ಅನ್ನೋ ಶಬ್ದಕ್ಕೂ ಪ್ರಭವ ಅನ್ನೋ ಶಬ್ದಕ್ಕೂ ಹೆಚ್ಚು ಕಡಿಮೆ ಸಮಾನ ಅರ್ಥಗಳೇ ಇವೆ. ಪ್ರಭೂಹು ಅಂತ ಇವನು ಪ್ರಕೃಷ್ಟನಾಗಿದ್ದಾನೆ. ಭೂಹು ಈ ಜಗತ್ತೆಲ್ಲದಕ್ಕೂ ಕೂಡ ಆಶ್ರಯನೂ ಕೂಡ ಆಗಿದ್ದಾನೆ. ಆದ್ರಿಂದ ಅವನನ್ನ ಪ್ರಭುಹು ಅಂತ ಉಪಾಸನೆ ಮಾಡಬಹುದು. ಅವನು ಪ್ರಭು ಆದರೆ ತುಂಬಾ ಸ್ವಾರಸ್ಯದ ಶಬ್ದಗಳಿವು. ಲಕ್ಷ್ಮೀದೇವಿ ಪ್ರಭೂ ಆಗಿದ್ದಾಳೆ. ಭೂಹು ಭುವೋ ಭುವಃ, ಪ್ರಭೂಹು ಅಂದ್ರೂ ಅದೇ ಅರ್ಥ. ಅವನು ಉಕಾರಾಂತವಾದ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಪ್ರಭೂಹು ಅಂತ ಅವಳು ಊಕಾರಾಂತವಾದ ಶಬ್ದದಿಂದ ವಾಚ್ಯಳಾಗಿದ್ದಾಳೆ. ಅಥವಾ ಅವಳನ್ನು ಪ್ರಭುಪ್ರಿಯ ಅಂತನೂ ನಾವು ಹೇಳಬಹುದು. ಹಿಂದೆ ಅದನ್ನು ಹೇಳ್ತಾ ಬಂದಿದ್ದೀನಿ. ಎಲ್ಲ ಭಗವನ್ನಾಮ ವಾಚಕವಾದ ಶಬ್ದಗಳಿಗೆ ಪ್ರಿಯಾ ಅಂತ ಒಂದು ಶಬ್ದ ಸೇರಿಸಿಬಿಟ್ರೆ ಅದು ಆ ಲಕ್ಷ್ಮೀದೇವಿಯನ್ನು ಕೂಡ ವರ್ಣನೆ ಮಾಡ್ತದೆ. ಹೀಗಿದು ಪ್ರಭುಪ್ರಿಯ ಅಥವಾ ಪ್ರಭೂಹು ಅಂತ ಅವಳಿಗೂ ಸಂಬಂಧಪಡುವಂತಹ ಶಬ್ದ. ಪ್ರಕೃಷ್ಟ ಭೂಹು ಯಸ್ಯ ಸಹ, ಯಾವನ ಪರಮಾತ್ಮನ ಪತ್ನಿಯಾದಂತಹ ಭೂ ಲಕ್ಷ್ಮೀದೇವಿ ಅವಳು ಪ್ರಕೃಷ್ಟ ಶ್ರೇಷ್ಠಳಾಗಿದ್ದಾಳೋ ಅವನು ಪ್ರಭುಹು ಅಂತ ಈಗ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬಹುದು. ಶಾಂಕರ ಭಾಷ್ಯದಲ್ಲಿ ಪ್ರಭು ಅಂದ್ರೆ ಸರ್ವಸಮರ್ಥ ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರು ಮನುಷ್ಯನಾಗಿ ಅವತರಿಸಿದ್ರೂ ಕೂಡ ಎಲ್ಲ ರೀತಿಯಾದ ಫಲಗಳನ್ನು ಕೊಡುವಂತಹ ಸಾಮರ್ಥ್ಯ ಅವನದೇನಿದೆ ಅದಕ್ಕೆ ಕುಂದಿಲ್ಲ. ಬ್ರಹ್ಮಾದೀನಾಂಚ ಸರ್ವೇಷಾಂ ಭೋಗ ಮೋಕ್ಷ ಸಮರ್ಪಣೆ ಸಮರ್ಥ ಪ್ರಭುರಿತ್ಯುಕ್ತ ಸರ್ವೇಷ್ಟ ಫಲದೋ ಮನುಹು. ಹೀಗೆ ಅವನ ಸಾಮರ್ಥ್ಯವನ್ನ ಆ ಪರಾಶರ ಭಟ್ಟರ ನಿರುಕ್ತಿಯಲ್ಲಿ ವರ್ಣನೆ ಮಾಡ್ತಾರೆ. ಪ್ರಭು ಅಂದ್ರೆ ಸತ್ಯಸಂಧ್ರ ವ್ಯಾಖ್ಯಾನಕ್ಕನುಸಾರವಾಗಿ ಪ್ರಕೃಷ್ಟನಾಗಿರುವವನು, ಅತ್ಯಂತ ಶ್ರೇಷ್ಠನಾಗಿರುವವನು ಅನ್ನೋ ಅರ್ಥ ಸಿಗ್ತದೆ. ಹೀಗೆ ಬೃಹತಿ ಛಂದಸ್ಸಿನಲ್ಲಿ ಬದ್ಧವಾದಂತಹ ಮಂತ್ರ ಇದು ಈಗ ನಾವು ನೋಡ್ತಾ ಇರುವಂಥದ್ದು. ಮೂವತ್ತೆರಡನೆಯ ಈ ಬೃಹತಿ ಮಂತ್ರಕ್ಕೂ ಪ್ರಭುವನ ಶಬ್ದಕ್ಕೂ ಇರುವಂತಹ ಸಂಬಂಧವನ್ನು ನಾವು ನೋಡಿದ್ದೀವಿ. ಬೃಹತಿ ಅಂದ್ರೂ ದೊಡ್ಡದು ಅಂತ ಅರ್ಥ, ಪ್ರಭವ ಅಂದ್ರೂ ದೊಡ್ಡವನು ಅಂತ ಅರ್ಥ, ಪ್ರಭು ಅಂದ್ರೂ ದೊಡ್ಡವನು ಸರ್ವ ಸಮರ್ಥ ಅಂತಾನೆ ಅರ್ಥ. ಹೀಗೆ ಅನೇಕ ಅರ್ಥಗಳನ್ನ ಕೊಡುವಂತ ಶಬ್ದಗಳನ್ನ
ಕಳೆದ ದಿವಸ ಮತ್ತು ಇವತ್ತು ನಾವು ನೋಡಿದ್ದೇವೆ. ಭಗವಂತನನ್ನ ಪ್ರಭು ಅಂತ ಶಬ್ದದಿಂದ ನಾವು ಉಪಾಸನೆ ಮಾಡಿದರೆ, ಶ್ರೀಭೂ ಸಮೇತನಾದ ನಾರಾಯಣನನ್ನ ಅರ್ಧನಾರಿ ನರತಂತ್ರದಲ್ಲಿ ವರ್ಣಿತನಾದಂಥ ಅರ್ಧನಾರಾಯಣ ಎಂಬ ಹೆಸರುಳ್ಳಂತಹ ಭಗವಂತನನ್ನ ಅರ್ಧನಾರಿ ನರ ರೂಪನಾಗಿ ನಾವು ಉಪಾಸನೆ ಮಾಡಿದರೆ ನಮಗೆ ಈ ಪ್ರತಿಯೊಂದು ಶಬ್ದವೂ ಕೂಡ ಒಂದೊಂದು ರೀತಿಯಾದಂತಹ ಫಲವನ್ನು ಕೊಡ್ತದೆ, ನಮಗೆ ಇದು ಗೊತ್ತಿದೆ. ಹಾಗೆ ಪ್ರಭು ಅನ್ನೋ ಶಬ್ದ ನಮಗೆ ದಾಂಪತ್ಯದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಒಂದು ಉತ್ತರವೂ ಕೂಡ ಆಗಬಲ್ಲದು. ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಅರ್ಧನಾರೀನರ ರೂಪರಾಗಿ, ಅವನು ಅರ್ಧನಾರಾಯಣನಾಗಿ ಅವಳು ಅರ್ಧಾಂಗಿನಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಅಂಥ ಒಂದು ಒಲವಿನ ದಾಂಪತ್ಯ ನಮ್ಮದು ಕೂಡ ಆಗಬೇಕು ಅಂದ್ರೆ ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಆ ಭಗವಂತನನ್ನು ನಾವು ಹೇಗೆ ಉಪಾಸಿಸ್ತೀವೋ ಹಾಗೆ ನಾವು ಕೂಡ ಆಗ್ತೇವೆ. ಅಂಥ ಒಂದು ಸ್ವಲ್ಪ ಗುಣವನ್ನಾದರೂ ನಾವು ಪಡ್ಕೊಳ್ತೇವೆ ಅಂತ ಶಾಸ್ತ್ರ ಹೇಳ್ತದೆ, ನಮಗೆ ಅದೆಲ್ಲ ಗೊತ್ತಿದೆ. ಭಗವಂತನ ಭಗವತಿಯ ಆ ದಾಂಪತ್ಯದ ಆ ಒಂದು ಸೊಬಗನ್ನ, ವೈಭವವನ್ನು ವರ್ಣಿಸುವ ಮೂಲಕ, ಅದನ್ನು ಶ್ರವಣ ಮಾಡುವ ಮೂಲಕ ನಮ್ಮ ದಾಂಪತ್ಯವನ್ನು ಕೂಡ ಅಂಥ ಒಂದು ಸುಖಕರವಾದಂಥ ಸುಂದರವಾದಂಥ ದಾಂಪತ್ಯವನ್ನಾಗಿ ನಾವು ಮಾಡ್ಕೊಳ್ಬಹುದು. ಅದಕ್ಕಾಗಿ ಈ ಮಂತ್ರವನ್ನು ನಾವು ಧ್ಯಾನಿಸಬಹುದು, ಅನುಸಂಧಾನಕ್ಕೆ ತಂದ್ಕೋಬಹುದು. ಭಗವಂತನ ರೂಪವನ್ನು ಕೂಡ ಕಣ್ಮುಂದೆ ಧ್ಯಾನಿಸ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.